ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಆಚಾರ್ಯರ ಗ್ರಂಥಾಂಜಲಿಯನ್ನು ಅವರ ಬರೆದ ಗ್ರಂಥಗಳನ್ನು ನೋಡ್ತಾ ಇದ್ವಿ ನಿನ್ನೆ ಮೊನ್ನೆ ಎಲ್ಲ. ಅದರಲ್ಲಿ 20 ಗ್ರಂಥಗಳನ್ನು ನೋಡಿದ್ವಿ. ಮಹಾಭಾರತ ತಾತ್ಪರ್ಯ ನಿರ್ಣಯ, ಆಮೇಲೆ ಮಹಾಭಾರತ ತಾತ್ಪರ್ಯ, ನಂತರ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ, ಅದಾದ ಮೇಲಿಂದ ಭಾಗವತ ತಾತ್ಪರ್ಯ ನಿರ್ಣಯ, ಋಗ್ಭಾಷ್ಯ, ಅದಾದ ಮೇಲೆ ಖಂಡಾರ್ಥ ನಿರ್ಣಯವನ್ನು ನೋಡಿದ್ವಿ. ಅದಾದ ಮೇಲೆ 8ರಿಂದ 17 ತನಕ ದಶೋಪನಿಷತ್ ಭಾಷ್ಯಗಳು. ಅದರಲ್ಲಿ ಮೊದಲನೆಯದು ಋಗ್ವೇದಕ್ಕೆ ಸೇರಿದಂತಹ ಐತ್ರೇಯ ಉಪನಿಷತ್ತು, ಎರಡನೆಯದು ಉಪನಿಷತ್ತುಗಳ ಎರಡನೆಯದು ಶುಕ್ಲ ಯಜುಶಾಖೆಗೆ ಸೇರಿದಂಥ ಬೃಹದಾಕಾರಣ್ಯ ಉಪನಿಷತ್ತು, ಮೂರನೆಯದು ಸಾಮಶಾಖೆಗೆ ಸೇರಿದ ಚಾಂದೋಗ ಉಪನಿಷತ್ತು, ನಾಲ್ಕನೆಯದು ಸಾಮಶಾಖೆಗೆ ಸೇರಿದ ತಲವಾಕಾರ ಉಪನಿಷತ್ತು, ಐದನೆಯದು ಯಜುರ್ವೇದ ಕಟಶಾಖೆಗೆ ಸೇರಿದ ಕಠೋಪನಿಷತ್ತು, ಆರನೆಯದು ಕೃಷ್ಣ ಯಜುರ್ವೇದದ ಇನ್ನೊಂದು ಉಪನಿಷತ್ತು ತೈತ್ರೇಯ ಉಪನಿಷತ್ತು, ಏಳನೆಯದು ಅಥರ್ವ ವೇದಕ್ಕೆ ಸೇರಿದಂಥ ಅಥರ್ವಣ ಉಪನಿಷತ್ತು ಅಥವಾ ಮುಂಡಕ ಉಪನಿಷತ್ತು, ಎಂಟನೆಯದು ಅಥರ್ವ ಶಾಖೆಗೆ ಸೇರಿದಂಥ ಇನ್ನೊಂದು ಷಟ್ಪ್ರಶ್ನೋಪನಿಷತ್ತು, 9ನೆಯದು ಶುಕ್ಲಯಜುರ್ವೇದದ ಯಾಜ್ಞೇಯ ಮಂತ್ರೋಪನಿಷತ್ತು ಅಥವಾ ಈಶಾವಾಸ್ಯ ಉಪನಿಷತ್ತು ಅಥವಾ ಈಶೋಪನಿಷತ್ತು. ಅದಾದ ಮೇಲೆ ಬ್ರಹ್ಮಸೂತ್ರ ಭಾಷ್ಯಗಳನ್ನು ನೋಡಿದ್ವಿ 18ನೆಯದಾಗಿ. ಇನ್ನು 19ನೆಯದು ಸರ್ವಶಾಸ್ತ್ರ ಸಂಗ್ರಹವನ್ನು ನೋಡಿದ್ವಿ, ಅದರದ್ದು ವಿಚಾರಗಳನ್ನು ಡೀಟೇಲಾಗಿ ನೋಡಿದ್ವಿ. ಇನ್ನು 20ನೆಯದು ಅನುವ್ಯಾಖ್ಯಾನವನ್ನು ನೋಡಿದ್ವಿ. ಅದಾದ ಮೇಲೆ ಇವಾಗ ನೋಡ್ತಾ ಇರೋವಂಥದ್ದು 21ನೆಯದು ನೋಡಬೇಕು, ನ್ಯಾಯ ವಿವರಣ. ಇದು ಬ್ರಹ್ಮಸೂತ್ರದ ಮೇಲೆ ರಚಿಸಲಾದ 4ನೇ ಗ್ರಂಥ. ಒಂದು ದೃಷ್ಟಿಯಿಂದ ಇದನ್ನು ಅನುವ್ಯಾಖ್ಯಾನದ ಪರಿಶಿಷ್ಟ ಎಂದು ಕೂಡ ಸಲ್ಲುತ್ತೆ. ಬ್ರಹ್ಮಸೂತ್ರದ ಒಂದು ಅಧಿಕರಣದಲ್ಲೂ ಚರ್ಚಿತವಾದಂಥ ಪೂರ್ವ ಪಕ್ಷಿಯುಕ್ತ ಮತ್ತು ಅದಕ್ಕೆ ನೀಡಲಾದಂಥ ಉತ್ತರದ ಸಿದ್ಧಾಂತ ಯುಕ್ತಿಗಳ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಪದಾದ್ಯಂತ ಸಂಗ್ರಹಿಸಿಕೊಟ್ಟಿದ್ದಾರೆ. ಇದರಲ್ಲಿ ಅಲ್ಲಿ ಸಂಗ್ರಹಿಸಿದ ಪೂರ್ವ ಪಕ್ಷದ ಮತ್ತು ಸಿದ್ಧಾಂತ ನ್ಯಾಯಗಳನ್ನೇ ಇಲ್ಲಿ ವಿಷಯ ವಾಕ್ಯಗಳೊಡನೆ ವಿವರಿಸಿದ್ದಾರೆ. ಅದಕ್ಕಾಗಿ ಇದನ್ನು ಅನುವ್ಯಾಖ್ಯಾನ ನ್ಯಾಯ ವಿವರಣ ಮಾಲಿಕಾ ಅಂತ ಕರೀತಾರೆ. ಈ ಗ್ರಂಥದ ಬಗ್ಗೆ ಮಧ್ವವಿಜಯ ಏನು ಹೇಳುತ್ತೆ ಅಂದರೆ, ಯುಕ್ತಾಯ ಯುಕ್ತಿಮಾಲಾಯ ಪ್ರೋಕ್ತ ಯಸ್ತಾತ್ರ ಚಾತ್ಮನ ವ್ಯಕ್ತಂ ಚಕ್ರೆ ವಿವರಣಂ ಕವೀಂದ್ರೈರೇಶ ದುಷ್ಕರಂ ಅಂತ 15ನೇ ಅಧ್ಯಾಯದ 90ನೇ ಶ್ಲೋಕದಲ್ಲಿ ಹೇಳುತ್ತೆ. ಅನುವ್ಯಾಖ್ಯಾನದಲ್ಲಿ ಹೇಳದಂತೆ ಸುಬದ್ಧವಾದ ಯುಕ್ತಿ ಮಾಲಿಕೆಯನ್ನು ಈ ಗ್ರಂಥದಲ್ಲಿ ಆಚಾರ್ಯರು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಯಾಕಂದರೆ ಎಂಥ ವಿದ್ವಾಂಸನೇ ಆದರೂ ಬೇರೊಬ್ಬ ಅದನ್ನು ರಚಿಸುವುದು ಸಾಧ್ಯವಿಲ್ಲ. ಸ್ವತಃ ಆಚಾರ್ಯರೇ ನ್ಯಾಯ ವಿವರಣದ ಬಗ್ಗೆ ಕೊನೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ, ಇದನ್ನು ನಾವು ಬಹಳವಾಗಿ ಅಂಡರ್ಲೈನ್ ಮಾಡಿ ತಿಳ್ಕೋಬೇಕು. ಭಗವಂತನ ಅಪಾರ ಅನುಗ್ರಹಕ್ಕೆ ಪಾತ್ರನಾದವನು ನಾನು ಎಂಬ ಬಲದ ಹಮ್ಮು ನನಗಿದೆ. ಈ ಬಲದಿಂದ ನಾನು ಇತರರಿಗೆ ಅಶಕ್ಯವಾದ ಈ ನ್ಯಾಯಶಾಸ್ತ್ರದ ಕಡಲನ್ನು ಮುಳುಗಿ ಕಡೆದು ಸಂಕ್ಷೇಪ ವಿಸ್ತಾರಗಳಿಂದ ಇದಕ್ಕೆ ತಕ್ಕ ಸೂಕ್ತವಾದ ವ್ಯಾಖ್ಯಾನಗಳನ್ನು ರಚಿಸಿ ಸಮರ್ಥನಾದೆ. ಭಗವಂತನ ಕರುಣೆಯ ಕಟಾಕ್ಷಕ್ಕೆ ಪಾತ್ರರಾದವರಿಗೆ ಅಸಾಧ್ಯವೆಂಬುದಿಲ್ಲವೇ ಇಲ್ಲ ಅಂತ ಸ್ವತಃ ಆಚಾರ್ಯರು ಹೇಳ್ಕೊಂಡಿದ್ದಾರೆ ಇದನ್ನ. ಹಾಗಾಗಿ ಇದು ಒಂದು ಸರ್ವೋಚ್ಚ ಒಂದು ಎತ್ತರದ ಗ್ರಂಥ ಇದು. ಇನ್ನು ಮುಂದೆ 22ರಿಂದ 30ವರೆಗೂ 9 ಪ್ರಕರಣ ಗ್ರಂಥಗಳು. ಅದರಲ್ಲಿ ಮೊದಲನೇದು ವಿಷ್ಣು ತತ್ವ ನಿರ್ಣಯ. ಆಚಾರ್ಯರು ರಚಿಸಿದ ಪ್ರಕರಣ ಗ್ರಂಥಗಳಲ್ಲೇ ಪರಿಮಾಣದಿಂದಲೂ ವಿಷಯ ವ್ಯಾಪ್ತಿಯಿಂದಲೂ ಕೂಡ ಹಿರಿದಾದದ್ದಿದು. 3 ಪರಿಚ್ಛೇದಗಳ ಈ ಗ್ರಂಥದ ವಿವರಿಸಲಾಗಿದೆ. ವಿಷಯಗಳನ್ನು ಮಂಗಳ ಪದ್ಯದಲ್ಲಿ ಆಚಾರ್ಯರು ಸ್ಫುಟ ಮಾಡ್ತಾರೆ. ಏನಂದ್ರೆ, ಸದಾಗಮಯಿ ಕವಿಜ್ಞೇಯಂ ಸಮತೀಕ್ಷ ರಾಕ್ಷರಾಮ್ ನಾರಾಯಣಂ ಸದಾ ಒಂದೇ ನಿರ್ದೋಷ ಶೇಷ ಸದ್ಗುಣಂ ಅಂತ ಹೇಳ್ತಾರೆ. ಅಂದರೆ ನಾರಾಯಣನೊಬ್ಬನೇ ಎಲ್ಲ ಸದಾಗಮಗಳಿಂದ ಮುಖ್ಯತಃ ಪ್ರತಿಪಾದ್ಯನು ಎನ್ನುವುದು ಒಂದು ವಿಶೇಷಣ. ಅವನೊಬ್ಬನೇ ಚಿರಾತ್ಮಕವಾದಂತಹ ಕ್ಷರ ಪ್ರಪಂಚವನ್ನು, ಅಕ್ಷರ ಪ್ರಪಂಚವನ್ನು, ಶ್ರೀತತ್ವವನ್ನು ಮೀರಿ ನಿಂತ ಸರ್ವೋತ್ತಮನು ಎನ್ನುವುದು 2ನೇ ವಿಶೇಷಣ. ಅವನು ದೋಷಲೇಶದ ಸ್ಪರ್ಶವೂ ಇಲ್ಲದ ಗುಣಪೂರ್ಣ ತತ್ವ ಎನ್ನುವುದು 3ನೇ ವಿಶೇಷಣ. ಇಲ್ಲಿ ಈ 3 ವಿಶೇಷಣಗಳನ್ನು ಕ್ರಮವಾಗಿ 3 ಪರಿಚ್ಛೇದಗಳು ಪ್ರಮಾಣಗಳಿಂದ ಸಮರ್ಥಿಸುತ್ತದೆ. ಇದರಲ್ಲಿ ಮೊದಲನೇ ಪರಿಚ್ಛೇದ ಎಂಬ ತುಂಬಾ ವ್ಯಾಪಕವಾದದ್ದು. ಆಗಮಗಳ ಪ್ರಸಂಗದಿಂದ ವೇದಗಳ ಅಪೌರುಷೇತ್ವ, ವರ್ಣಗಳ ನಿತ್ಯತ್ವ, ಪ್ರಪಂಚದ ಸತ್ಯತ್ವ ಮುಂತಾದ ಅನೇಕ ವಿಷಯಗಳು ಇಲ್ಲಿ ವಿಸ್ತಾರವಾಗಿ ಚರ್ಚಿಸಲ್ಪಟ್ಟಿದೆ.
ಪ್ರತ್ಯಕ್ಷ, ಅನುಮಾನ, ಆಗಮ ಎಂಬ 3 ಪ್ರಮಾಣಗಳು ಜೀವೇಶ್ವರರ ಭೇದಕ್ಕೆ ಪೋಷಕವಾಗಿದೆ ಎಂದು ಸಮರ್ಥಿಸಿದ್ದಾರೆ. ಇಲ್ಲಿ ಈ ಸಂದರ್ಭದಲ್ಲಿ ಮಾಯಾವಾದದ ವಿಸ್ತಾರದ ಖಂಡನೆಯೂ ಇಲ್ಲಿ ಬಂದಿದೆ. ಚಿಕ್ಕದರಲ್ಲಿ ಎಲ್ಲಾ ವಿಷಯಗಳನ್ನು ಚೊಕ್ಕವಾಗಿ ಹೇಳುವ ಈ ಗ್ರಂಥ ಮಧ್ವತತ್ವಜ್ಞ ಜಿಜ್ಞಾಸುಗಳಿಗೆ ಒಂದು ರಸಾಯನ. ನಾರಾಯಣ ಪಂಡಿತಾಚಾರ್ಯರು ಮಧ್ವ ವಿಜಯದಲ್ಲಿ ಈ ಇದರ ಗ್ರಂಥದ ಹಿರಿಮೆ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ, ಏಕಾಕಿ ಕಿಲ ಯಶ್ಚಕ್ರೆ ಪದಂ ಮೌಲಿಷು ವಿದ್ವಶಾಂ ತತ್ವನಿರ್ಣಯ ಪಾರ್ಥೋಯಂ ಕೇನ ನಾಮ ನ ಪೂಜ್ಯತೆ ಅಂತ 15ನೇ ಸರ್ಗದ 80ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ಈ ತತ್ವನಿರ್ಣಯ ಅರ್ಜುನನಂತೆ ಗುಂಪು ಕಟ್ಟಿಕೊಂಡು ಬಂದ ಎಲ್ಲ ಎದುರಾಳಿಗಳನ್ನು ಏಕಾಏಕಿಯಾಗಿ ಎದುರಿಸಿ ಎಲ್ಲರನ್ನೂ ಮೆಟ್ಟಿ ನಿಲ್ಲಬಲ್ಲುವಂಥದ್ದು. ಇಂಥ ಕೃತಿರತ್ನವನ್ನು ಗೌರವಿಸದವರು ಯಾರು ಅಂತ ಕೇಳಿದ್ದಾರೆ. ಇನ್ನು 2ನೇದು ವಾದ. ಇದನ್ನೇ ತತ್ವೋದ್ಯೋತ ಅಂತ ಕರೀತಾರೆ. ಇದೊಂದು ಪ್ರಕರಣ ಗ್ರಂಥ. ಈ ಗ್ರಂಥ ರಚನೆಯಾದದ್ದು ಕಾಸರಗೋಡಿನ ಏಕಾವಾಟದಲ್ಲಿ. ಇದಕ್ಕೆ ಹಿನ್ನೆಲೆ ಈ ಕಥೆ ಏನಪ್ಪಾ ಅಂದ್ರೆ, ಕಾಸರಗೋಡಿನ ವಿಷ್ಣುಮಂಗಲದಲ್ಲಿ ಆಚಾರ್ಯರ ಪುಸ್ತಕಗಳ ಸಂಗ್ರಹವಿತ್ತು. ತ್ರಿವಿಕ್ರಮ ಪಂಡಿತರು ತಮ್ಮ ಶಂಕರ ಪಂಡಿತರ ಅಂದ್ರೆ ತಮ್ಮ ಆ ಪುಸ್ತಕಗಳನ್ನ ರಕ್ಷಣೆ ಮಾಡ್ತಾ ಇದ್ರು. ಅಂದ್ರೆ ಹಿ ವಾಸ್ ಎ ಲೈಬ್ರರಿಯನ್ ಟು ಆಚಾರ್ಯಾಸ್ ಗ್ರಂಥಾಸ್. ಒಮ್ಮೆ ಚೋಳ ದೇಶದ ಪದ್ಮತೀರ್ಥರೆಂಬ ಯತಿಗಳು ಆಚಾರ್ಯರ ಮೇಲನ ಅಸಹನೆಯಿಂದ ಈ ಅಪೂರ್ವ ಪುಸ್ತಕಗಳನ್ನು ಅಪಹಾರ ಮಾಡಿದರು. ಉಡುಪಿಯಲ್ಲಿದ್ದ ಆಚಾರ್ಯರಿಗೆ ಈ ಸುದ್ದಿ ತಿಳಿಯಿತು. ಅವರು ಒಡನೆಯೇ ಕಾಸರಗೋಡಿಗೆ ಬಂದರು. ಅಲ್ಲಿ ಏಕವಾಟ ಎಂಬಲ್ಲಿ ಪದ್ಮತೀರ್ಥರು ಎದುರಾದರು. ಆಚಾರ್ಯರು ಅವರನ್ನು ತಡೆದು ನಿಲ್ಲಿಸಿ ಕೇಳಿದರು, ಪುಸ್ತಕ ಕದಿಯೋದ್ರಿಂದ ನನ್ನ ತತ್ವವಾದವನ್ನು ಲೋಕದಿಂದ ಅಳಿಸಿ ಹಾಕಲಾರಿರಿ. ಜನರ ಹೃದಯದಲ್ಲಿ ಅದು ಎಂದೆಂದಿಗೂ ನಿಂತು ಬಿಟ್ಟಿದೆ ಅಂತ ಹೇಳಿದ್ರು. ಪದ್ಮತೀರ್ಥರು ಅಸಹನೆಯಿಂದಲೇ ಉತ್ತರಿಸಿದರು, ನಿಮ್ಮ ಈ ಹೊಸ ಸಿದ್ಧಾಂತವನ್ನು ಸಾಧಿಸಬಲ್ಲಿದ್ದಾದರೆ ವಾದಕ್ಕೆ ನಿಲ್ಲಿ ಅಂತ ಹೇಳಿ ಪ್ರಾಶ್ನಿಕರನ್ನು ಕರೆದು ವಾದ ಏರ್ಪಡಿಸಿ ಆಯಿತು. ನೀವು ಗೆದ್ರೆ ಮತ್ತೆ ನೋಡೋಣ ಅಂದ್ರು. ಆಗ ಆಚಾರ್ಯರೆಂದರು, ನನಗೆ ಮೇಲೆ ಬಿದ್ದು ವಾದ ಮಾಡುವ ಚಪಲ ಏನೂ ಇಲ್ಲ. ನಿಮಗೆ ಬೇಕಿದ್ರೆ ವಾದಗೋಷ್ಠಿಗಳನ್ನು ಏರ್ಪಡಿಸಬಹುದು, ನಾನು ಸದಾ ಸಿದ್ಧ ಅಂದ್ರು. ಆಗ ಪದ್ಮತೀರ್ಥರು ನುಡಿದರು, ನನಗೂ ಒಂದು ವಾದದಲ್ಲಿ ಅಗತ್ಯವಿಲ್ಲ. ವಾದ ಮಾಡಿ ನಾನು ಅದ್ವೈತವನ್ನು ಸ್ಥಾಪಿಸಬೇಕಾಗಿಲ್ಲ. ಈಗಾಗಲೇ ಅದು ದೇಶದ ಎಲ್ಲೆಡೆ ವ್ಯಾಪಿಸಿ ಜನಪ್ರಿಯ ಆಗಿದೆ. ಆಗ ಮಧ್ವರು ನಗುತ್ತಾ ಹೇಳಿದರು, ನನ್ನ ತತ್ವವಾದದ 3 ಲೋಕದಲ್ಲೂ ಮಾನ್ಯವಾದದ್ದು. ಪದ್ಮತೀರ್ಥರು ಎಂಥ ಜಗತ್ಪ್ರಸಿದ್ಧ ಸಿದ್ಧಾಂತ ಅಲ್ವೇ, ಮತ್ತೆ ಆ ಅಂತರ್ಯಾಮಿಯಾದ ಭಗವಂತನಿಗೇ ಗೊತ್ತು ನಿಮ್ಮ ಸಿದ್ಧಾಂತದ ಗತ್ತು ಅಂತ ಅಂದು ಹಾಸ್ಯ ಮಾಡಿದ್ರು. ಆಗ ಆಚಾರ್ಯರು ನಗೆಯಾಡಿದರು, ಜಗತ್ತಿಗೆಲ್ಲ ಭಗವಂತ ಅಂತರ್ಯಾಮಿ ಎಂಬ ನನ್ನ ಸಿದ್ಧಾಂತವನ್ನು ನೀವೇ ಒಪ್ಪಿಕೊಂಡು ಬಿಟ್ರಲ್ಲ, ಇನ್ನೇನಾಗಬೇಕಾಗಿದೆ ಬಿಡಿ ಅಂತ. ಹೀಗೆ ನಿರುತ್ತರರಾದ ಪದ್ಮತೀರ್ಥರು ಕೊನೆಗೂ ವಾದಕ್ಕೆ ಕಾಲು ಕೆರೆದು ನಿಂತರು. ಅಲ್ಲಿ ನಡೆದ ವಾದವನ್ನೇ ಶಿಷ್ಯರು ಗ್ರಂಥರೂಪದಲ್ಲಿ ಬರೆದಿಟ್ರು. ಅದರಿಂದ ಈ ಗ್ರಂಥಕ್ಕೆ ವಾದ ಎಂದೇ ಹೆಸರು ಬಂತು. ಈ ಗ್ರಂಥದಲ್ಲಿ ಆಚಾರ್ಯರು ಅದ್ವೈತದ ಮಾಯಾವಾದವನ್ನು, ಬೌದ್ಧರ ಶೂನ್ಯವಾದವನ್ನು ತೌಲಿಕವಾಗಿ ವಿಮರ್ಶಿಸಿ 2 ಮತಗಳ ಮೂಲ ಗ್ರಂಥಗಳ ಆಧಾರದಿಂದಲೇ ಅದ್ವೈತದ ಮೇಲೆ ಬೌದ್ಧ ಧರ್ಮದ ಗಾಢವಾದ ಪ್ರಭಾವ ಇರೋದನ್ನು ಸಮರ್ಥಿಸಿದ್ದಾರೆ. ಬೌದ್ಧ ಧರ್ಮಕ್ಕಿಂತ ಭಿನ್ನವಾದ ಸ್ವಾಂತಿಕ ನೆಲೆ ಅದ್ವೈತಕ್ಕೆ ಇಲ್ಲವೇ ಇಲ್ಲ. ಮಾಯಾವಾದವೆಂದರೆ ವೈದಿಕ ಮುಖವಾಡ ತೊಟ್ಟ ಬೌದ್ಧ ಧರ್ಮವೇ ಹೊರತು ಇನ್ನೇನೂ ಅಲ್ಲ ಅಂತ ಕಟುವಾಗಿ ಟೀಕಿಸಿದ್ದಾರೆ. ನಚ ಶೂನ್ಯವಾದಿನಃ ಸಕಾಶಾದ್ ವೈಲಕ್ಷಣಂ ಮಾಯಾವಾದಿನಃ ನಚ ನಿರ್ವಿಶೇಷ ಬ್ರಹ್ಮವಾದಿನಃ ಶೂನ್ಯಾನ್ ಕಶ್ಚಿತ್ ವಿಶೇಷಸ್ತ್ಯ ಸ ಅಂತ ಹೇಳಿದ್ದಾರೆ. ಶೂನ್ಯವಾದಿಗಳಾದ ಬೌದ್ಧರಿಂದ ಮಾಯಾವಾದಿಗಳು ಯಾವ ನಿಟ್ಟಿನಲ್ಲೂ ಬೆರಗಾಗುವುದು ಸಾಧ್ಯವಿಲ್ಲ. ಅವರು ಬ್ರಹ್ಮನನ್ನೊಪ್ಪದ ಶೂನ್ಯವಾದಿಗಳು, ಇವರು ಬ್ರಹ್ಮವಾದಿಗಳು ಎಂಬ ಭೇದವನ್ನು ಯಾರೋ ಹೇಳಬಹುದು. ಆದರೆ ವಾಸ್ತವವಾಗಿ ಈ ಭೇದವೂ ಸಾಧುವಲ್ಲ. ಯಾಕಂದ್ರೆ ಮಾಯಾವಾದದ ಬ್ರಹ್ಮ ನಿರ್ಧರ್ಮಕ ನಿರಾಕಾರ. ಆದ್ದರಿಂದ ಬೌದ್ಧರ ಶೂನ್ಯಕ್ಕೆ ಇದು ಬ್ರಹ್ಮ ಎಂದು ನಾಮಕರಣ ಮಾಡದಂತಾಗತ್ತಷ್ಟೇನೇವೆ. ಹೆಸರು ಬೇರಾದರೂ ವಸ್ತು ಬೇರಾಗಲಿಲ್ಲ. ಯಾಕಂದ್ರೆ ಶೂನ್ಯದಿಂದ ಮಾಯಾವಾದದ ಬ್ರಹ್ಮನನ್ನು ಬೇರ್ಪಡಿಸುವ ಯಾವುದಾದರೂ ವಿಶೇಷ ಧರ್ಮವನ್ನು ಮಾಯಾವಾದಿಗಳು ಬ್ರಹ್ಮನಲ್ಲಿ ಒಪ್ಪಿದರೆಂದ್ರೆ ಅದು ನಿರ್ವಿಶೇಷ, ನಿಧರ್ಮಕ, ನಿರಾಕಾರವಾಗುವುದು ಸಾಧ್ಯವಿಲ್ಲ. ಅದ್ವೈತದ ಮೇಲೆ ಬೌದ್ಧ ಧರ್ಮದ ಪ್ರಭಾವ ಗಾಢವಾಗಿ ಬಿದ್ದಿದೆ ಎಂದು ಇವತ್ತಿನ ಜಗತ್ತಿನ ಎಲ್ಲಾ ವಿಮರ್ಶರಿಗೂ ಒಪ್ಪುತ್ತಾರದನ್ನ. ಆದರೆ ಅದನ್ನ ಮೊದಲು ಗ್ರಂಥದಲ್ಲಿ ಸಾರಿದವರು ಆಚಾರ್ಯ ಮಧ್ವರು. ಹಾಗಾಗಿ ಇನ್ನು 3ನೇದು ಮಾಯಾವಾದ ದೂಷಣ. ಇನ್ನೊಂದು ಪುಟ್ಟ ಪ್ರಕರಣ ಇದು. ಅದ್ವೈತದ ಮಾಯಾ ಸಿದ್ಧಾಂತವನ್ನು ಆದರೆ ಚುರುಕಾಗಿ ನಿರಾಕರಿಸಿದ್ದಾರೆ. ಇದರಲ್ಲಿ ಅಜ್ಞಾನ ಸಂಭವಾದೇವ ತನ್ಮತ ಮುಖಮಪಾಪ ಕೃತಂ ಅಂತ ಹೇಳಿ ಬ್ರಹ್ಮನಿಗೆ ಅಜ್ಞಾನವಿಲ್ಲ, ಬ್ರಹ್ಮನಿಂದ ಬೇರೆಯಾದ ಜೀವನಿಲ್ಲ,
ಆದ್ದರಿಂದ ಅಜ್ಞಾನ ಯಾರಿಗೆ ಎನ್ನುವ ಮಾತಿಗೆ ಉತ್ತರ ದೊರಕುವ ತನಕ ಅದ್ವೈತ ಜ್ಞಾನದಿಂದ ಜ್ಞಾನ ನಿವೃತ್ತಿ ಎನ್ನುವ ವಾದಕ್ಕೆ ನೆಲೆಯೇ ಇಲ್ಲ. ಇದು ಈ ಗ್ರಂಥದಲ್ಲಿ ಆಚಾರ್ಯರು ಸಮರ್ಥಿಸಿದ್ದಾರೆ. ಇದನ್ನು ಮಾಯಾವಾದ ಖಂಡನ ಅಂತಲೂ ಕರೀತಾರೆ. ಇನ್ನು 4ನೇದು ಮಾಯಾವಾದ ದೂಷಣಕ್ಕೆ ಪೂರಕವಾದಂಥದ್ದು ಇನ್ನೊಂದು ಪ್ರಕರಣ ಗ್ರಂಥ ಉಪಾಧಿ ಭೂಷಣ ಅಂತ. ಇದು ಕೂಡ ಉಪಾಧಿ ಖಂಡನ ಅಂತಲೂ ಪ್ರಸಿದ್ಧವಾಗಿದೆ. ಉಪಾಧಿಯ ಬಲದಿಂದ ಜೀವನದಲ್ಲಿ ಅಜ್ಞಾನವನ್ನು ಸಮರ್ಥಿಸುವ ಮಾಯಾವಾದದ ಪ್ರಯತ್ನವನ್ನು ಈ ಗ್ರಂಥ ನಿರಾಕರಿಸುತ್ತೆ. ಇದ್ದ ಭೇದವನ್ನು ಉಪಾಧಿ ವ್ಯಕ್ತಪಡಿಸಿತೆ ಹೊರತು ಇಲ್ಲದ ಭೇದವನ್ನು ನಿರ್ಮಿಸಲಾರದು ಎಂದು ಇಲ್ಲಿ ಆಚಾರ್ಯರು ಸೂಕ್ತವಾಗಿ ಸಮರ್ಥಿಸಿದ್ದಾರೆ ಇಲ್ಲಿ ಕೂಡ. ಇನ್ನು 5ನೇದು ಇದರ ಮುಂದುವರಿಕೆಯಾದ ಇನ್ನೊಂದು ಪುಟ್ಟ ಪ್ರಕರಣ ಮಿಥ್ಯಾ ತತ್ವಮಾನ ದೂಷಣ ಅಂತೇಳಿ. ಇದನ್ನೇ ಮಿಥ್ಯಾತ್ವಾನುಮಾನ ಖಂಡನ ಅಂತ ಕೂಡ ಕರೀತಾರೆ. ಇದನ್ನ ಸಿದ್ಧಾಂತ ಪ್ರಕರಣವನ್ನ ಜಗತ್ತು ಸುಳ್ಳು ಮಾಯಾಕಲ್ಪಿತ ಎಂಬ ಮಾಯಾವಾದದ ಸಿದ್ಧಾಂತವನ್ನು ಇಲ್ಲಿ ಆಚಾರ್ಯರು ಬಲವಾಗಿ ಖಂಡಿಸಿದ್ದಾರೆ. ಭಗವಂತನನ್ನು ನಿರಾಕರಿಸಬಾರದು, ಭಗವಂತನ ಸೃಷ್ಟಿಯನ್ನು ನಿರಾಕರಿಸಬಾರದು ಎಂಬುದು ಆಚಾರ್ಯರ ಆಶಯ. ಅದಕ್ಕಾಗಿ ಜಗತ್ತು ಮಿಥ್ಯಾ ಎನ್ನುವ ಯುಕ್ತಿಯನ್ನು ಮುಳ್ಳಿನಿಂದ ಮುಳ್ಳು ತೆಗೆದಂತೆ ಯುಕ್ತಿಯ ಬಲದಿಂದ ನಿರಾಕರಿಸಿ ಜಗತ್ತು ಸತ್ಯ ಎನ್ನುವ ಸಮರ್ಥಿಸಿದ್ದಾರೆ. ವಿಮಿತಂ ಸತ್ಯಂ ಪ್ರಮಾಣ ದೃಷ್ಟಾತ್ ಯದ್ದಿತ್ ತತ್ ಕಥಾ ಯಥಾತ್ಮ ಅಂತ ಹೇಳ್ತಾರೆ. ಪ್ರಮಾಣ ಸಿದ್ಧವಾದ ಜಗತ್ತು ಸತ್ಯವೆಂದು ಒಪ್ಪಲೇಬೇಕು, ಇಲ್ಲವಾದರೆ ನೀವೆನ್ನುವ ಆತ್ಮ ಒಂದೇ ಆದರೂ ಸತ್ಯವಾಗಬೇಕೇಕೆ? ಆತ್ಮವು ಮಿಥ್ಯ ಎಂದರೆ ಮಾಯಾವಾದ ಎನ್ನುತ್ತದೆ ನೀಡಬಲ್ಲುದು ಅಂತ ಹೇಳಿದ್ರು. ಇದಕ್ಕೆ ಎಕ್ಸಾಂಪಲ್ ಆಗಿ ನಾನು ಕೊಟ್ಟಿರೋ ಅಂಥದ್ದು ಐನ್ಸ್ಟೀನಿನ ಒಂದು ಪ್ರಕರಣ. ಅದನ್ನು ನೀವು ಎಕ್ಸಾಂಪಲ್ನ ಜ್ಞಾಪಿಸ್ಕೊಂಡ್ರೆ, ವೆನ್ ದೆರ್ ಈಸ್ ಎ ಕ್ರಿಯೇಷನ್ ದೆರ್ ಮಸ್ಟ್ ಬಿ ಎ ಕ್ರಿಯೇಟರ್ ಆ್ಯಂಡ್ ಇಟ್ ಶುಡ್ ಬಿ ರಿಯಲ್. ಇಲ್ಲ ಅಂದರೆ ನಾನು ಬಾಯಾರಿಕೆ ಅಂತ ಹೇಳ್ತೀನಿ, ನೀರು ಕುಡಿದಾಗ ನನಗೆ ಬಾಯಾರಿಕೆ ಇಂಗಿತು ಅಂತ ಹೇಳ್ತೀನಿ. ಇವೆಲ್ಲ ಮಿಥ್ಯವೇನು? ಹಾಗಾದ್ರೆ ನೀರು ಕುಡಿದಾಗ ಕುಡಿಯಕ್ಕೆ ಮುಂಚೆ ಬಾಯಾರಿಕೆ ಆಗಿದ್ದು ಸತ್ಯ, ನೀರು ಕುಡಿದಾಗ ದೇಹ ತಣಿದು ಅದು ತಂಪಾಗಿ ಬಾಯಾರಿಕೆ ನೀಗಿದ್ದು ಸತ್ಯ. ಇದನ್ನು ಸುಳ್ಳು ಅನ್ನಕ್ಕಾಗತ್ತೆ? ಅಷ್ಟೇ ಸತ್ಯ ಈ ಪ್ರಪಂಚ ಕೂಡ ಅಂತ ಹೇಳೋವಂಥದ್ದಿದು. ಇನ್ನು 6ನೇದು ತತ್ವಸಂಖ್ಯಾನ 6ನೇ ಪ್ರಕರಣ ಗ್ರಂಥ. ಸುಮಾರು 12 ಶ್ಲೋಕಗಳ ಪುಟ್ಟ ಗ್ರಂಥ ಇದು. ಪದಾರ್ಥಗಳ ವಿಭಾಗ ಮಾಡಿ ಜಗತ್ತಿನ ಪ್ರಮೇಯಗಳನ್ನು ಕರಾರುವಾಕ್ಕಾಗಿ ಸಂಖ್ಯೆಯ ಗಣನೆಗೆ ಒಳಪಡಿಸುವ ಈ ಗ್ರಂಥ ಆಚಾರ್ಯರ ಸ್ವತಂತ್ರ ಕೃತಿಯಲ್ಲ. ಇದು ಪ್ರಾಚೀನ ಪಾಠಾನುಸಾರವಾಗಿ ಇದು ತತ್ವಸಂಖ್ಯಾನ ಎಂಬ ಪ್ರಾಚೀನ ಗ್ರಂಥದ ಕೆಲವು ಮುಖ್ಯ ಶ್ಲೋಕಗಳ ಉದ್ಧರಣ ಮಾತ್ರ. ಇದರ ಸಂಗ್ರಹಕಾರರಷ್ಟೇ ಆಚಾರ್ಯರು. ಇದು ಒಂದು ಮಾದರಿಯ ಒಂದು ಶ್ಲೋಕದ ಗ್ರಂಥಗಳಾಗಿ 12 ಶ್ಲೋಕಗಳ ಗ್ರಂಥ ಇದು. ಜಗತ್ತಿನ ಮೂಲತಃ 2 ತತ್ವಗಳು, ಸ್ವತಂತ್ರ ಮತ್ತು ಪರತಂತ್ರ. ಭಗವಾನ್ ನಾರಾಯಣನೊಬ್ಬನೇ ಸರ್ವತಂತ್ರ ಸ್ವತಂತ್ರ, ಉಳಿದಿದ್ದೆಲ್ಲ ಪರತಂತ್ರ. ಈ ಪರತಂತ್ರವು ಮತ್ತೆ 2 ವಿಧ, ಭಾವ ಮತ್ತು ಅಭಾವ ಅಂತ. ಭಾವ ಪದಾರ್ಥವು 2 ವಿಧ, ಚೇತನ ಮತ್ತು ಅಚೇತನ ಅಂತ ಅನ್ನೋದನ್ನ ಅಲ್ಲಿ ಹೇಳಿದ್ದಾರೆ. ಇನ್ನು 7ನೇದು ತತ್ವ ವಿವೇಕ ಕೂಡ ಇದೇ ರೀತಿ ಪ್ರಮೇಯ ವಿಭಾಗ ಮಾಡುವ ಇನ್ನೊಂದು ಪುಟ್ಟ ಪ್ರಕರಣ ಗ್ರಂಥ. ಈ ಗ್ರಂಥ ತತ್ವಸಂಖ್ಯಾನಕ್ಕಿಂತಲೂ ಚಿಕ್ಕದು. ಕೇವಲ 11 ಶ್ಲೋಕಗಳ ಸಣ್ಣ ಕೃತಿ ಇದು. ಇದು ಕೂಡ ತತ್ವ ವಿವೇಕ ಎಂಬ ಮೂಲ ಗ್ರಂಥದ ಉದ್ಧರಣ ಅಂತ ಜಯತೀರ್ಥರು ಅಭಿಪ್ರಾಯ ಪಡ್ತಾರೆ. ತತ್ವಸಂಖ್ಯಾನದ ವಿವರಣೆಯನ್ನ ಇದು ಒದಗಿಸುವುದಾದರೂ ಅದರಲ್ಲಿ ಅಸ್ಪಷ್ಟವಾದ ಕೆಲವು ಮಾತುಗಳು ಇಲ್ಲಿ ಬಂದಿವೆ. ಅದಕ್ಕೆಂದೇ ಇದು ತನ್ನ ಪ್ರತ್ಯೇಕತೆಯನ್ನು ಸಾರ್ಥಕಗಳನ್ನು ಉಳಿಸಿಕೊಂಡಿದೆ. ಹಾಗಾಗಿ ಈ ಇಡೀ ಪರತಂತ್ರವಾದ ವಿಶ್ವ ಸ್ವತಂತ್ರವಾದದ ಭಗವಂತನ ಅಧೀನವಾಗಿಯೇ ಸದಾಕಾಲ ಇರುತ್ತೆ ಎಂದು ತಿಳಿದವನು ಸಂಸಾರದ ಬಂಧನದಿಂದ ಬಿಡುಗಡೆಗೊಳ್ಳುತ್ತಾನೆ. ಈ 6 ಚಿಕ್ಕ ಪ್ರಕರಣ ಗ್ರಂಥಗಳ ಬಗ್ಗೆ ನಾರಾಯಣ ಪಂಡಿತರು ಅವರ ಮಧ್ವವಿಜಯದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವಾದಾದಾಯ ಪ್ರಕರಣ ಸ್ಫುಲಿಂಗಾಸ್ತ ನವೋಪ್ಯಲಂ ವಿಪಕ್ಷಕಂ ಕ್ಷಣಿತಂ ಮಾರುತೇನ ತ್ವರೇಯತ ಅಂತ ಮಧ್ವವಿಜಯದ 15ನೇ ಅಧ್ಯಾಯದ 81ನೇ ಶ್ಲೋಕದಲ್ಲಿ ಹೇಳ್ತಾರೆ. ವಾದ ಮುಂತಾದ ಪ್ರಕರಣ ಗ್ರಂಥಗಳು ಗಾತ್ರದಲ್ಲಿ ಚಿಕ್ಕದಾದರೂ ಮಧ್ವರೆಂಬ ಗಾಳಿಯಿಂದ ಪ್ರೇರಿತಗಳಾದ ಈ ಬೆಂಕಿಯ ಕಿಡಿಗಳು ಪ್ರತಿವಾದಿಗಳೆಂಬ ಕಗ್ಗಾಡನ್ನು ಸುಟ್ಟು ಬಿಡುವಲ್ಲಂತವು ಅಂತ ಹೇಳ್ತಾ ಇದ್ದಾರೆ. ಇನ್ನು 8ನೇದು ತತ್ವಸಾಂಖ್ಯಾನ ಅಥವಾ ತತ್ವ ವಿವೇಕ ಪ್ರಮೇಯ ವಿಚಾರಗಳನ್ನು ಹೇಳುವಂಥದ್ದು. ಅಂದ್ರೆ ಆಂಟಾಲಜಿ, ವಿಚಾರವನ್ನು ಮಾಡಿದರೆ ಪ್ರಮಾಣ ಲಕ್ಷಣ ಎಂಬ ಪ್ರಕರಣ ಗ್ರಂಥ ಪ್ರಮಾಣ ವಿಚಾರ ಅಂದ್ರೆ ಎಪಿಸ್ಟಾಮಾಲಜಿ ಇದನ್ನು ಮಾಡುತ್ತವೆ. ಇವು ಸುಮಾರು 3 ಪುಟಗಳಷ್ಟು ವ್ಯಾಪ್ತಿಯ ಈ ಪುಟ್ಟ ಗ್ರಂಥ ಆ ತನಕದ ಎಲ್ಲಾ ಪ್ರಮಾಣ ಗ್ರಂಥಗಳನ್ನು ವಿಮರ್ಶಿಸಿ ಹೊಸ ಪ್ರಮಾಣ ಪದ್ಧತಿಯನ್ನು ನಮ್ಮ ಮುಂದೆ ಇಡುತ್ತೆ. ಆಚಾರ್ಯರ ಪ್ರಕಾರ ಪ್ರಮಾಣ 2 ವಿಧ, ಕೇವಲ ಪ್ರಮಾಣ ಮತ್ತು ಅನುಪ್ರಮಾಣ ಅಂತ ಹೇಳಿ. ಜ್ಞಾನ ಕೇವಲ ಪ್ರಮಾಣ,
ಜ್ಞಾನ ಸಾಧನಗಳ ಪ್ರತ್ಯಕ್ಷ ಅನುಮಾನ ಶಬ್ದಗಳು 3 ಅನುಪ್ರಮಾಣಗಳು. ಇದರ ಜೊತೆಗೆ ಅರ್ಥಪತ್ತಿ, ಉಪಮಾನ ಇವನ್ನೆಲ್ಲ ಪ್ರಮಾಣ ಎಂದು ಇತರ ಗ್ರಂಥಕಾರರು ಹೇಳಿದ್ದನ್ನ ಆಚಾರ್ಯರು ಸಕಾರಣವಾಗಿ ಇದರಲ್ಲಿ ನಿರಾಕರಿಸಿ ಜ್ಞಾನ ಸಾಧನಗಳಾದ ಪ್ರಮಾಣಗಳು 3 ಎನ್ನುವುದನ್ನು ಸಿದ್ಧಪಡಿಸಿದ್ದಾರೆ. ಪ್ರತ್ಯಕ್ಷದಲ್ಲಿ ಸಾಕ್ಷಿ ಪ್ರತ್ಯಕ್ಷ ಎನ್ನುವುದು ಆಚಾರ್ಯರ ಹೊಸ ಆವಿಷ್ಕಾರ ಇದು. ಇನ್ನು 9ನೇದು ವಾದಾಲಕ್ಷಣ, ಇದನ್ನು ಕಥಾಲಕ್ಷಣ ಅಂತಲೂ ಕರೀತಾರೆ. ಪ್ರಾಚೀನ ಪಾಠದ ರೀತಿ 37 ಶ್ಲೋಕಗಳ ಜೈತೀರ್ಥರ ವ್ಯಾಖ್ಯಾನದ ರೀತ್ಯ 24 ಶ್ಲೋಕಗಳ ಇನ್ನೊಂದು ಪುಟ್ಟ ಪ್ರಕರಣ ಗ್ರಂಥ. ವಿದ್ವದ್ಗೋಷ್ಠಿಯಲ್ಲಿ ನಡೆಯುವ ವಾದ ವಿವಾದಗಳ ಬಗೆಗೆ, ಅದರ ನಿಯಮ ವ್ಯವಸ್ಥೆಗಳ ಬಗೆಗೆ ಇಲ್ಲಿ ಸಮಗ್ರವಾದ ವಿವರಣೆ ಇದೆ. ವಾದೋ ಜಲ್ಪೋ ವಿತಂಡೇತಿ ತ್ರಿವಿಧ ವಿದೂಷಂ ಕಥಾ ಅಂತ ಹೇಳ್ತಾರೆ. ವಿದ್ವಾಂಸರ ಸಭೆಗಳಲ್ಲಿ ನಡೆಯುವ ಚರ್ಚೆ 3 ತೆರನಾಗಿರುತ್ತೆ: ವಾದ, ಜಲ್ಪ ಮತ್ತು ವಿತಂಡ ಅಂತ ಹೇಳಿ. ನಾವು ಹೇಳ್ತೀವಲ್ಲ ಈಗ ವಿತಂಡವಾದ ಮಾಡಬೇಡ ಅಂತ, ಆ ಥರ ಅದು. ಗುರು ಶಿಷ್ಯರು ಅಥವಾ ಇಬ್ಬರು ಜಿಜ್ಞಾಸಿಗಳು ತತ್ವ ಜಿಜ್ಞಾಸೆಯಿಂದ ನಡೆಸುವ ಚರ್ಚೆ ವಾದ. ಇಲ್ಲಿ ಜಯ ಪರಾಜಯದ ಪ್ರಶ್ನೆ ಇಲ್ಲ. ಇಬ್ಬರು ವಿದ್ವಾಂಸರು ಸ್ಪರ್ಧೆಯಿಂದ ನಡೆಸುವ ಚರ್ಚೆ ಜಲ್ಪ ಎನ್ನುತ್ತಾರೆ. ಇಲ್ಲಿ ಒಬ್ಬ ಗೆದ್ದಾಗ ಇನ್ನೊಬ್ಬ ಸೋಲುತ್ತಾನೆ. ಅಯೋಗ್ಯರಲ್ಲಿ ಪ್ರಸ್ತುತ ವಸ್ತುಸ್ಥಿತಿಯನ್ನು ಮುಚ್ಚಿಟ್ಟು ಅವರ ಯುಕ್ತಿಗಳನ್ನು ಅವರಿಗೆ ತಿರುಗುಬಾಣವಾಗಿ ಪ್ರಯೋಗಿಸಿ ನಡೆಸುವ ಚರ್ಚೆ ವಿತಂಡವಾದ ಅಂತ. ಇಲ್ಲೂ ಸೋಲು ಗೆಲುವಿನ ಪಣವಿದೆ. ಹೀಗೆ ಹಿಂದಿನ ಕಾಲದ ಪಾಂಡಿತ್ಯಪೂರ್ಣವಾದ ವಿದ್ವದ್ಗೋಷ್ಠಿಗಳ ಒಂದು ಸುಂದರವಾದ ಪರಿಚಯ ಈ ಗ್ರಂಥದಿಂದ ನಮಗೆ ದೊರಕುತ್ತೆ. ಜನರಿಗೆ ಪ್ರಮಾಣ ಮತ್ತು ವಾದ ಪ್ರಕ್ರಿಯೆಗಳ ಜಾಡು ತಿಳಿಯಲೆಂದು ಕರುಣಾಳುಗಳಾದ ಆಚಾರ್ಯರು 2 ಕಣ್ಣುಗಳಂತಿರುವ ಪ್ರಮಾಣ ಲಕ್ಷಣ, ವಾದ ಲಕ್ಷಣ ಅಂತೆಂಬ 2 ಗ್ರಂಥಗಳನ್ನು ರಚಿಸಿಕೊಟ್ಟಿದ್ದಾರೆ. ಅಷ್ಟಲ್ಲವಲ್ಲಿಗೆ ಇಲ್ಲಿಗೆ ಈಗ 30 ಗ್ರಂಥಗಳ ಒಂದು ವಿಶ್ಲೇಷಣೆಯನ್ನು ನಾವು ಮೊದಲಿಂದ ಮಾಡಿದ್ದೇವೆ. ಇನ್ನೂ ಒಂದು 10 ಗ್ರಂಥಗಳನ್ನು ಮಾಡಬೇಕು. ಅದನ್ನು ನಾಳೆ ಸಿಕ್ಕಾಗ ಎಷ್ಟು ಸಮಯ ಸಾಧ್ಯವೋ ಅಷ್ಟರಲ್ಲಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಡೋಣ. ಹಾಗಾಗಿ ಇವತ್ತಿನ ಈ ಆಚಾರ್ಯರ ಗ್ರಂಥಾಚಿಂತನವನ್ನು ಇಲ್ಲಿಗೆ ಉಪಸಂಹಾರ ಮಾಡಿ ಇದನ್ನು ನನ್ನ ಗುರುಗಳಾದ ಬನ್ನಂಜವರಿಗೆ ಹಾಗೂ ಅವರ ಅಂತರ್ಯಾಮಿಯಾದ ಇದೇ ಆಚಾರ್ಯರು ಹಾಗೂ ಕೃಷ್ಣ ಪರಮಾತ್ಮನ ಪಾದಗಳಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.